ಆನೇಕಲ್ ತಾಲೂಕಿನ ಸೂರ್ಯನಗರ 2ನೇ ಹಂತದಲ್ಲಿರುವ ಎಸ್ಕಾರ್ಟ್ಸ್ ತರಬೇತಿ ಮತ್ತು ಅಭಿವೃದ್ಧಿ ಕೇಂದ್ರ ಆವರಣದಲ್ಲಿ ಆನೇಕಲ್ ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಎಸ್ಕಾರ್ಟ್ಸ್ ತರಬೇತಿ ಮತ್ತು ಅಭಿವೃದ್ಧಿ ಕೇಂದ್ರದ ಸಹಯೋಗದಲ್ಲಿ ಪುಷ್ಪಗುಚ್ಛ ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಪುಷ್ಪಗುಚ್ಛ ಉಚಿತ ತರಬೇತಿ ಶಿಬಿರದಲ್ಲಿ ತರಬೇತುದಾರರು ಪುಷ್ಪಗುಚ್ಛವನ್ನು ತಯಾರಿಸುವ ಬಗ್ಗೆ, ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಲಾಭ ಪಡೆಯುವ ಬಗ್ಗೆ, ಜೊತೆಗೆ ಎಷ್ಟೆಲ್ಲ ವಿಭಿನ್ನವಾಗಿ ಪುಷ್ಪಗುಚ್ಛಗಳನ್ನು ರೆಡಿ ಮಾಡುವ ಬಗ್ಗೆ ಶಿಬಿರಾರ್ಥಿಗಳಿಗೆ ಇಂಚಿಂಚು ಮಾಹಿತಿ ತಿಳಿಸಿಕೊಟ್ರು. ಇನ್ನು ವಿಶೇಷವಾಗಿ ಶಿಬಿರದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಈ ವೇಳೆ ಆನೇಕಲ್ ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೋನು ಮಡಿವಾಳ ಸೋಮಣ್ಣರವರು ಮಾತನಾಡಿ, ರೈತರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಆನೇಕಲ್ ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈಗಾಗಲೇ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಮುಂದುವರಿದ ಭಾಗವಾಗಿ ಇಂದು ಕೂಡ ಪುಷ್ಪಗುಚ್ಛ ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಲೋಕೇಶ್ ರೆಡ್ಡಿ, ಕಾರ್ಯದರ್ಶಿ ಮೋಹನ್ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಎಸ್ಕಾರ್ಟ್ಸ್ ತರಬೇತಿ ಮತ್ತು ಅಭಿವೃದ್ಧಿ ಕೇಂದ್ರದ ಮುಖ್ಯಸ್ಥರಾದ ಬಿಜ್ಜುರವರು ಮತ್ತು ಶ್ರೀಮತಿ ಪ್ರೇಮ ಮತ್ತು ಶಿಬಿರಾರ್ಥಿಗಳು ಭಾಗವಹಿಸಿದರು. ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಓಹೋ ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಏನು ತೋಟಗಾರಿಕೆ ಆನೇಕಲ್ ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದೊಂದಿಗೆ ತಮ್ಮ ಒಂದು ಕಂಪನಿ ಏನು ಎಸ್ಕಾರ್ಟ್ ತರಬೇತಿ ಶಿಬಿರ ಮತ್ತು ಅಭಿವೃದ್ಧಿ ಏನಿದೆ, ಇವರ ನಮ್ಮ ಜಂಟಿಯಾಗಿ ನಮ್ಮ ಹೆಣ್ಣುಮಕ್ಕಳಿಗೆ ಅಥವಾ ನಮ್ಮ ಹೂ ಬೆಳೆಗಾರರಿಗೆ ಅನುಕೂಲ ಆಗ್ತದೆ. ಅದೊಂದು ತರಬೇತಿ ಶಿಬಿರವನ್ನು ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಅಂತ ಕೇಳಿದಾಗ ಅವರು ಉತ್ಪೂರ್ವಕ ಒಂದು ನಮಗೆ, ಸರ್ ನಮ್ಮ ಬೆಂಬಲ ಪೂರ್ಣ ಪ್ರಮಾಣದಲ್ಲಿ ಇದೆ, ನೀವು ಒಂದು ದಿವಸ ಆಯೋಜನೆ ಮಾಡಿ ನಾವು ನಿಗದಿ ಮಾಡ್ತೀವಿ, ಖಂಡಿತ ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು, ಈಗ ಈ ಒಂದು ತರಬೇತಿಗೆ ತಾವೆಲ್ಲರೂ ಬಂದು ಇಲ್ಲಿ ಒಂದು ತರಬೇತಿ ಶಿಬಿರ ನಡೆಸ್ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಇವರಿಗೆ ನಾನು ಧನ್ಯವಾದಗಳು. ಈಗ ನಾವು ನಮ್ಮ ಸಂಸ್ಥೆ ಆನೇಕಲ್ ಹಸಿರು ಮನೆ ಬೆಳೆಗಾರ ಶ್ರೀಮಂತ ಏನು ನಾವು ಒಂದು ಸ್ಥಾಪನೆ ಮಾಡಿದ್ದೀವಿ, ರೈತರಿಗೋಸ್ಕರನೇ ನಾವು ಇದು ಸ್ವಂತ ಒಂದು ರೈತರಿಂದನೇ ಷೇರುದಾನ ಮಾಡಿ ದೇಣಿಗೆ ತೆಗೆದು ನಾವು ಒಂದು ಸಂಸ್ಥೆನ ಇದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಇದರ ಮುಖಾಂತರನೇ ನಾವು ಸುಮಾರು ಒಂದು 30 ಲಕ್ಷಗಳ ಒಂದು ದೇಣಿಗೆಯನ್ನು ಮಾಡಿ ನಾವು ಒಂದು ಗೊಬ್ಬರ ಮತ್ತು ಕಿಮ್ಮಿನಾಶಕಗಳ ಸಾವಯವ ಗೊಬ್ಬರಗಳು ಕೂಡ ನಾವು ಈಗಾಗಲೇ ಮಾರ್ತಾ ಇದ್ದೀವಿ. ನಮ್ಮ ಹಸಿರು ಮನೆ ಏನು ರೈತರಿಗೆ ಅವ್ರಿಗೆ ಉಪಯೋಗ ಆಗೋ ಒಂದು ರೀತಿಯಲ್ಲಿ ನೋಡ್ತೀವಿ. ಸಾಕಷ್ಟು ಸೆಮಿನಾರ್ಗಳನ್ನು ಕೂಡ ನಾವು ಮಾಡಿದ್ದೀವಿ. ಇನ್ನು 11/2ನೇ ತಾರೀಕು ಕೂಡ ಒಂದು ಇಲ್ಲೇ ರೈತರಿಗೆ ಒಂದು ನುರಿತ ವಿಜ್ಞಾನಿಗಳಿಂದ ಒಂದು ಸಂಕೀರ್ಣ ಕೂಡ ಆಯೋಜಿಸ್ತಾ ಇದ್ದೀವಿ. ಅದನ್ನು ಇವತ್ತು ನಾವು ನಿಮಗೆ ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ವಿಷಯ ಏನು ಅಂದರೆ, ನಮ್ಮ ತೋಟಗಾರಿಕೆ ಬೆಳೆಯಲ್ಲಿರ್ತಕ್ಕಂಥ ನಮ್ಮ ಹೆಣ್ಮಕ್ಳು ಇವತ್ತು ಜಾಸ್ತಿ ಬಂದಿದ್ದಾರೆ. ಅದು ಭಾಳ ಸಂತೋಷದ ವಿಷಯ. ಮುಂದೆ ಕೂಡ ಯಾವುದೇ ಒಂದು ನಾವು ಈ ಒಂದು ಸಂಸ್ಥೆಯಿಂದ ಏನು ಆನೇಕಲ್ ಹಸಿರು ಮನೆ ಬೆಳೆಗಾರ ಸಂಘದಿಂದ ಯಾವುದೇ ಒಂದು ಸಂಕೀರ್ಣನ ಅಥವಾ ಒಂದು ಶಿಬಿರನ ಮಾಡಿದಾಗ ತಾವೆಲ್ಲರೂ ದಯಮಾಡಿ ಬಂದು ಪ್ರೋತ್ಸಾಹ ಕೊಡಬೇಕು ಅಂತ ಇದು ಉದ್ದೇಶ ಇಷ್ಟೇ. ಎಲ್ಲರೂ ಹೂವು ಬೆಳಿತೀವಿ, ಅದನ್ನು ನಾವು ಇನ್ನೊಂದು 20 ರೂಪಾಯಿ 30 ರೂಪಾಯಿ ಖರ್ಚು ಮಾಡೋದನ್ನು ಬಿಟ್ಬಿಟ್ಟು ಹೂವಾಗಿ ಅಲ್ಲಿ 100-200 ರೂಪಾಯಿ ಕೊಟ್ಟು ಒಂದು ಬಕೆನೋ ಇಲ್ಲ ಒಂದು ಮದುವೆ ಮುಂಜಿಲಲ್ಲಿ ಒಂದು ದಿಂಡೋ ತಗೊಳ್ಳೋವಂಥ ಅಭ್ಯಾಸ ಇದೆ. ಅದನ್ನು ಅಟ್ಲೀಸ್ಟ್ ನಮ್ಮ ಹೆಣ್ಮಕ್ಳು ಅದೇ ಕಲ್ತ್ಕೊಂಡು ಅವರೇ ಉಪಯೋಗಿಸ್ಕೊಂಡಾಗ ಅದು ಅನುಕೂಲ ಆಗ್ತದೆ. ಅವರು ಬೆಳೆ ಹೂವು ಅದಕ್ಕೆ ಒಂದು ಬೆಲೆ ಬರ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶಿಬಿರವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ಬಂದು ಇದರ ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇದನ್ನ ಸೇವಂತಿಗೆ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಇದನ್ನ ಮಮ್ಸ್ ಅಂತ ಹೇಳ್ತೀವಿ. ಕ್ರಿಸಾಂಥಮಮ್ಸ್
ಬರೀ ರೋಸ್ ಮುಡ್ಕೊಳ್ಳೋದಕ್ಕೆ ಸೊ ಇದು ಮಾಸ್ಕಿಂಗ್ ಟೇಪ್ ಅಂತ ಹೇಳ್ತೀವಿ. ಓಕೆ, ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ ಫ್ಲವರ್ ಶಾಪಲ್ಲಿ. ಸೊ ಸೆಲ್ಫ್ ಅಗ್ರೆಸಿವ್ ಇದು ಸುಮ್ಮನೆ ಇದು ಒಳ್ಳೆ ಫೈನ್ ಫಿನಿಶಿಂಗ್ ಬರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ ನಾವು. ಆಧಾರ್ ನಂಬರ್ ಬರೀರಿ. So it's just a very simple ಇದು. ಇದನ್ನ ಕಟ್ಲೂಬಹುದು, ಇಲ್ಲ ಹಿಂಗೆ ಸ್ಟ್ರೇಟ್ ಒಂದ್ ಸ್ಟ್ರಿಂಗ್ ಆಗಿ ಹಾಕೊಂಡು ಇಲ್ಲೊಂದು ಪಿನ್ ಇನ್ನೊಂದು ಪಿನ್ ಹಾಕೊಂಡ್ರೆ ಆಯ್ತು. So this is how it looks like. ಟೇಬಲ್ ಮಧ್ಯೆ ಇಡುವಂತಹ ಅರೇಂಜ್ಮೆಂಟ್. ಸೊ ಆ ಮಧ್ಯೆ ಇಟ್ಟರೆ ನಮಗೆ ಪಾಯಿಂಟ್ ನಂಬರ್ 1, ಎಲ್ಲರೂ ನಾಲ್ಕು ಕಡೆನೂ ಕೂತ್ಕೊಂಡ್ರೆ 4 ಜನಕ್ಕೂ ಆ ಫೋಕಲ್ ಪಾಯಿಂಟ್ ಫ್ಲವರ್ ಕಾಣಿಸ್ಬೇಕು ಮೇನ್ ಆಗಿ. ಇಲ್ಲ ಸೆಲೆಕ್ಟ್ ಫ್ಲವರ್, ಮೇಲ್ಗಡೆ ನೋಡ್ತಾ ಇರುವಂತಹ ಫ್ಲವರ್ ಸೆಲೆಕ್ಟ್ ಮಾಡಿ ಇದನ್ನ ಯೂಸ್ ಮಾಡಬಹುದು ಆಸ್ ಅ ಫೋಕಲ್ ಪಾಯಿಂಟ್. ಸೊ ಉದ್ದ ಎಷ್ಟು ಬೇಕು ಅಂತಂದ್ರೆ ಓಕೆ, ಕಟ್ ಮಾಡುವಾಗ ಒಂದ್ ಸ್ವಲ್ಪ ಆಂಗಲ್ ಅಲ್ಲಿ ಕಟ್ ಮಾಡಬೇಕು. ಇದು ಯಾಕೆ ಆಂಗಲ್ ಅಲ್ಲಿ ಕಟ್ ಮಾಡಬೇಕು ಅಂದ್ರೆ ಸ್ಟ್ರೇಟ್ ಕಟ್ ಮಾಡಿದಾಗ ನಿಮಗೆ ಜಾಸ್ತಿ ಸೆಲ್ಸ್ ಓಪನ್ ಆಗಲ್ಲ. ಓಕೆ, ಹಿಂಗೆ ನೀವು ಸ್ಲ್ಯಾಂಟ್ ಕಟ್ ಮಾಡಿದಾಗ ಸೆಲ್ಸ್ ಜಾಸ್ತಿ ಓಪನ್ ಆಗಿರುತ್ತೆ ಇಲ್ಲಿ. ಸೊ ನೀವು ಫ್ಲವರ್ ಇದು ಅರೇಂಜ್ಮೆಂಟ್ ಮಾಡಿದಾಗ ತೇವಾಂಶ ನಿಮಗೆ ಮ್ಯಾಕ್ಸಿಮಮ್ ಇದು ಬರುತ್ತೆ, ಏನು ಸಪ್ಲೈ ಬರುತ್ತೆ ಅದಕ್ಕೆ. ಓಕೆ, ಅಂಡ್ ಉದ್ದ ಎಷ್ಟಿರಬೇಕು? ಫಾರ್ ಎಕ್ಸಾಂಪಲ್ ಈ ಟೇಬಲ್ ನಾನು ಸುಮ್ಮನೆ ಊಟದ ಟೇಬಲ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಊಟದ ಟೇಬಲ್ ಮೇಲೆ ಕೂತ್ಕೊಂಡಾಗ ಒಬ್ಬರು, ಸೊ ಫಾರ್ ಎಕ್ಸಾಂಪಲ್ ಅವ್ರು ಕೂತಿದ್ದಾರೆ, ಅವ್ರ ಐ ಲೆವೆಲ್ಗೂ ಅದೇ ಲೆವೆಲಲ್ಲಿ ಇಲ್ಲಿ ಆಪೋಸಿಟ್ ಕೂತ್ಕೊಂಡಿರೋ ಐ ಲೆವೆಲ್ಗೂ ಆ ಮಧ್ಯ ಬರಬಾರ್ದು ಫೋಕಲ್ ಪಾಯಿಂಟ್. ನಾನು ತುಂಬಾ ಉದ್ದ ಇಟ್ಟೆ ಅಂತ ಇಟ್ಕೊಳ್ಳಿ, ಅವರು ಮಾತಾಡುವಾಗ ಹಿಂಗೆ ನೋಡ್ಕೊಂಡು ಮಾತಾಡಬೇಕು. ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಸೊ ಯೂಶಲಿ ಫೋಕಲ್ ಪಾಯಿಂಟ್ ಇದನ್ನ ಸ್ವಲ್ಪ ಕೆಳಗಡೆ ಇಡಬೇಕು. ಇದು ಕರೆಕ್ಟ್ ಆಗುತ್ತಾ ನಿಮಗೆ? ಸೊ ನಾನೇನಂದ್ರೆ 5 ಫೋಕಲ್ ಪಾಯಿಂಟ್ಸ್ ಇರುತ್ತೆ ರೌಂಡ್ ಅರೇಂಜ್ಮೆಂಟ್ ಅಲ್ಲಿ. ಮಧ್ಯ ಒಂದು, ಓಕೆ, 4 ಸೈಡ್ಸ್ 4. ಸೊ ಇದರದ್ದು ಹೈಟ್ ಎಷ್ಟಿರಬೇಕು ಅಂತ ಕೇಳ್ತೀರಾ. ಓಕೆ, ಈ ಸೈಡಲ್ಲಿ ಹಾಕೋದು ಹೈಟ್ ಎಷ್ಟಿರಬೇಕು? ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದೇ ಟೇಬಲ್ ಇಟ್ಕೊಳ್ಳೋಣ. ಈ ಟೇಬಲ್ ಮೇಲೆ ಏನೇನು ಬರುತ್ತೆ ದ್ಯಾಟ್ ಯು ಶುಡ್ ಅನಲೈಸ್. ಸಪೋಸಿಂಗ್ ನಿಮಗೆ ತಟ್ಟೆ ಬರುತ್ತೆ, ಇಬ್ಬರು ಕೂತ್ಕೊಳ್ಳೋ ಅಂತ ತಟ್ಟೆ ಬರುತ್ತೆ, ಇಲ್ಲ 4 ಜನ ಕೂತ್ಕೊಳ್ಳೋ ತಟ್ಟೆ ಬರುತ್ತೆ. ಪ್ಲೇಟ್ಸ್ ಇಲ್ಲಿ ತನಕ ಬಂದ್ರೆ ನೀವು ಇಷ್ಟುದ್ದ ನೀವು ಕೊಟ್ಟರೆ ಅರೇಂಜ್ಮೆಂಟು ಅದು ಪ್ಲೇಟ್ ಮೇಲೆ ಬೀಳುತ್ತೆ. ಕರೆಕ್ಟಾ? ಅದಕ್ಕೆ ನೀವು ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರೆ ಇಟ್ ಈಸ್ ಬೆಟರ್. ಸ್ಮಾಲರ್ ದ ಬೆಟರ್. ಓಕೆ, ಇದು ಒಂದು ಅಳತೆ ನಾವು ತಗೊಂಡು ಬಾಕಿ ಮಿಕ್ಕಿದ 3 ನಾವು ಅದೇ ಅಳತೆಗೆ ಕಟ್ ಮಾಡ್ಕೋಬೇಕು. ಓಕೆ, ಬಾಕಿ
ಎಲ್ಲಾನು ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲೇಸ್ಮೆಂಟ್ ಆಫ್ ಫ್ಲವರ್ಸ್, ನೀವು ತೀರಾ ಕೆಳಗಡೆ ಹಾಕಿದ್ರೆ ಅದು ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಯಾವಾಗಲೂ ಫ್ಲವರ್ಸ್ ಸಪೋರ್ಟಿಂಗ್ ಲೈನ್ಸ್ ನಿಮಗೆ ಇಟ್ ಕ್ಯಾನ್ ಬಿ ಅ ಲೀಫ್ ಆಲ್ಸೋ, ಡಿಫ್ರೆಂಟ್ ಟೈಪ್ ಆಫ್ ಅ ಲೀಫ್. ಪ್ರಾಬ್ಲಿ ನೀವು ಡ್ರೆಸ್ಸಿನ ಯೂಸ್ ಮಾಡ್ಬೋದು. ನೀವು ಇದು ಎಷ್ಟು ಜನಕ್ಕೆ ಡ್ರೆಸ್ಸಿನ ಅಂದರೆ ಗೊತ್ತು? ಫ್ಲವರ್ ಲೀಫ್ ಡ್ರೆಸ್ಸಿನ ಗೊತ್ತಲ್ಲ. ಸೊ ಇಟ್ ಇಸ್ ಅ ಲಾಂಗ್ ಲೀಫ್. ಅದು ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ. ಯಾರು ಟ್ರೈನಿಂಗ್ ಕೇಳಲ್ಲ, ದಯವಿಟ್ಟು. ತುಂಬದಾಗೆ ಕಾಣಿಸುತ್ತೆ. ನಮ್ಮ ಇಕಿಬಾನ ಅದೇ ತುಂಬದಾಗ ಕಾಣಿಸಲ್ಲ. ಆಬ್ವಿಯಸ್ಲಿ ನೀವು ಒಂದು ಗಿಡ ನೀವು ನಿಮ್ಮ ಮಂಗಳದಲ್ಲಿ ಬೆಳೆಸಿದ್ರೆ, ಒಂದು ಪಾಟಲ್ಲಿ, ಫಾರ್ ಎಕ್ಸಾಂಪಲ್ ನೀವು ತಿಳ್ಕೊಳ್ಳಿ, ಒಂದು ಪಾಟಲ್ಲಿ ಬೆಳೆಸಿರ್ತೀರಾ, ಎಷ್ಟು ಮಹಾ ಫ್ಲವರ್ಸ್ ಬರುತ್ತೆ ಅದರಲ್ಲಿ? ನಿಮಗೆ 1-2 ಬರುತ್ತೆ ಮ್ಯಾಕ್ಸಿಮಮ್, ಕರೆಕ್ಟಾ? ಆ 1-2 ಫ್ಲವರ್ಸ್ನ ನೀವು ಇಕಿಬಾನಲ್ಲಿ ನೀವು ಡೆಬಿಟ್ ಮಾಡ್ಬೋದು. ಓಕೆ, ಸೇಮ್ ಥಿಂಗ್ ನೀವು ಇದು ವೆಸ್ಟರ್ನ್ ಫ್ಲವರ್ ಅರೇಂಜ್ಮೆಂಟ್ಸ್ ಅಲ್ಲಿ ಇಷ್ಟೊಂದು ಫ್ಲವರ್ಸ್ ಹಾಕಬೇಕು. ಇಷ್ಟೊಂದು ಫ್ಲವರ್ಸ್ ಎಲ್ಲಿಂದ ಬರುತ್ತೆ? ಒಂದು ಪ್ಲೇಸ್ ಅಲ್ಲಿ, ಮಾಸ್ ಅಲ್ಲಿ ಈ ತರ ಬರಲ್ವಲ್ಲ ನ್ಯಾಚುರಲ್ ಅಲ್ಲಿ. ಸೊ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಕಾಮಿನಿ ಲೀವ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಮಾಸ್ಕ್ ಏನು ಫೋಮ್ ನ ಮಾಸ್ಕ್ ಮಾಡಕ್ಕೆ ನಾನು ಕಾಮಿನಿ ಲೀವ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕಾಮಿನಿ ಲೀವ್ಸ್ ಅಂದ್ರೆ ಇದು. ಆಮೇಲೆ ಬೊಕೇಸ್ ಎಲ್ಲ ಮಾಡೋದು ನಮಗೆ ವೆಸ್ಟರ್ನ್ ಫ್ಲವರ್ ಅರೇಂಜ್ಮೆಂಟ್ ಇಂದಾನೆ ಬಂದಿರೋದು ಆಕ್ಚುಯಲ್ ಆಗಿ. ಓಕೆ, ಸೊ ಫಸ್ಟ್ ಸ್ಮಾಲ್ ಸ್ಟೋರಿ ಹೇಳ್ತೀನಿ ನಿಮಗೆ. ಇದು ಫ್ಲವರ್ ಅರೇಂಜ್ಮೆಂಟ್ ಯಾವ ತರ ಇದು ಪಾಪ್ಯುಲರೈಸ್ ಆಯಿತು, ಯಾವ ತರ ಬಂತು ಅಂತ ಹೇಳ್ತೀನಿ. ಸೊ ವಿಕ್ಟೋರಿಯನ್ ಪೀರಿಯಡ್ ಅಲ್ಲಿ ಡ್ಯೂರಿಂಗ್ ದ ಶೇಕ್ಸ್ಪಿಯರ್ಸ್ ಟೈಮ್ ಅವರು ಏನಂದ್ರೆ ಇವತ್ತು ತುಂಬಾ ಬಹಳ ಎಕ್ಸ್ಪೋಸಿಂಗ್ ಇದು ಬಟ್ಟೆ ಎಲ್ಲ ಹಾಕೋಬಹುದು ಅವರು. ನೀವು ಅವ್ರ ಶೈಲಿ ಇವಾಗ ತುಂಬಾ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗ್ಬಿಟ್ಟಿದೆ. ಮುಂಚೆ ಎಲ್ಲ ಒಂದು ಪಬ್ಲಿಕ್ ಅಲ್ಲಿ ಒಂದು ಲೇಡಿ ಒಂದು ಬೇರೆ ಹುಡುಗನ ಹತ್ರ ಮಾತಾಡೋದಾಗ್ಲಿ, ಏನಾದ್ರು ಎಕ್ಸ್ಪ್ರೆಸ್ ಮಾಡೋದಾಗ್ಲಿ, ಅದು ಪಬ್ಲಿಕ್ ಅಲ್ಲಿ ಆಗ್ತಾ ಇರ್ಲಿಲ್ಲ. ಓಕೆ, ಲೆಟರ್ಸ್ ಬರೀತಾ ಇದ್ರು, ಬಟ್ ಆವಾಗ ಏನಾಗ್ತಿತ್ತು ಅಂತಂದ್ರೆ ಫ್ಲವರ್ಸ್ ಕೊಡ್ತಾ ಇದ್ರು. ಫ್ಲವರ್ಸ್ ಅಲ್ಲಿ ರೆಪ್ರೆಸೆಂಟೇಷನ್ ಆಗ್ತಿತ್ತು. ಮೀನ್ಸ್ ಯಾವ್ದಾದ್ರು ಒಂದು ಫ್ಲವರ್ ಒಂದು ಭಾವನೆನ ವ್ಯಕ್ತಪಡಿಸ್ತಾ ಇತ್ತು. ಮೀನ್ಸ್ ಫಾರ್ ಎಕ್ಸಾಂಪಲ್ ಇವಾಗಲೂ ನಿಮಗೆ ಗೊತ್ತು, ಇವತ್ತು ಆಯ್ತು ನಿಮ್ದು ಇದು ಫಂಕ್ಷನ್ ಆಯ್ತು, ಆಮೇಲೆ ಲೈಕ್ ಗೆಸ್ಟ್ ಹೋಗ್ಬಿಡ್ತಾರೆ, ನೆಕ್ಸ್ಟ್ ಡೇನು ಚೆನ್ನಾಗೇ ಇರುತ್ತೆ. ಅದರ ನೆಕ್ಸ್ಟ್ ದಿನ ಒಂದು ಸ್ವಲ್ಪ ಈ ತಲೆ ಒಂದು ಸ್ವಲ್ಪ ಹಿಂಗೆ ಸ್ವಲ್ಪ ಸ್ವರ್ಗ ಟೈಪಲ್ಲಿ ಇರುತ್ತೆ. ಅವಾಗ ಏನು ಮಾಡ್ತೀರಾ ಗೊತ್ತಾ, ಫುಲ್ ಎಲ್ಲ ಫ್ಲವರ್ಸ್ ಎಲ್ಲ ತೆಗೆದ್ಬಿಡಿ. ಓಕೆ, ಕಟ್ ಅಂಡರ್ ವಾಟರ್ ಟೆಕ್ನಿಕ್ ಮೀನ್ಸ್ ನಾನು ಏನು ಹೇಳಿದ್ದು, ಸ್ಲ್ಯಾಂಟ್ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಅಂತಂದೆ. ಅದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜ್ ಇವಾಗೆಲ್ಲ ಅರೇಂಜ್ಮೆಂಟ್ ಆಗಿದೆ, 2-3 ದಿನ ಆಗಿದೆ, ಅದನ್ನ ರಿವೈವ್ ಮಾಡಬೇಕು. ಆ ರಿವೈವಲ್ಗೆ ನಾನು ಹೇಳ್ತಾ ಇರೋದು ನಿಮಗೆ, ಜಸ್ಟ್ ಜಾಸ್ತಿ ಏನು ಬೇಡ, ನೀವು ಇದು ಒಂದು ಸ್ವಲ್ಪ ಟಿಪ್ಸಲ್ಲಿ ನೋಡಿ, ಎಷ್ಟು ಟಿಪ್ಸ್ ಏನಾದರೂ ಕೊಳ್ತೋಗೋ ಥರ ಆಗಿದೆಯಾ, ಎಷ್ಟು ಎಲ್ಲಿ ನೀವು ಫ್ರೆಶ್ ಟಿಪ್ಸ್.
ನಾನು ತುಂಬ ಕಡೆ ನೋಡಿದ್ದೀನಿ ಬೊಕೇಸು ರ್ಯಾಪಿಂಗು. ಇನ್ಫ್ಯಾಕ್ಟ್ ಯುರೋಪ್ ನಾನು ಜರ್ಮನಿಯಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಅಲ್ಲೇ ಟ್ರೈನಿಂಗಲ್ಲೂ ಹೋಗಿದ್ದೆ ನಾನು ಜರ್ಮನಿಯಲ್ಲಿ, ಫ್ಲಾನ್ ಅರೇಂಜ್ಮೆಂಟ್ ಟ್ರೈನಿಂಗಲ್ಲೇ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ತುಂಬ ಥಿನ್ ಪಾಲಿಥಿನ್ ಬರುತ್ತೆ. ಆನೇಕಲ್ ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈಗಾಗಲೇ ನಾವು ಸಾಕಷ್ಟು ಸಂಘಟನೆಗಳನ್ನು ವಿಚಾರ ಶಿಬಿರಗಳನ್ನೆಲ್ಲ ನಾವು ನಮ್ಮ ತೋಟಗಾರಿಕೆ ಬೆಳೆಗಿರ್ತಕ್ಕಂಥ ರೈತರಿಗೆ ಸಾಕಷ್ಟು ನಾವು ಸೇವೆಗಳನ್ನು ಮಾಡ್ತಾ ಬಂದಿದ್ದೀವಿ. ಅವ್ರಿಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನು ಕೊಡುತ್ತಾ ಸಾಕಷ್ಟು ಶಿಬಿರಗಳನ್ನು ಸಂಕೀರ್ಣಗಳನ್ನು ಮಾಡಿದ್ದೀವಿ. ಅದೇ ರೀತಿ ಈ ದಿನ ಎಸ್ಕಾರ್ಟ್ ಕುಬ್ಯಾಟೋ ತರಬೇತಿ ಮತ್ತು ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದೊಂದಿಗೆ ಇವತ್ತು ಏನು ನಮ್ಮ ಆನೇಕಲ್ ತಾಲೂಕು ಪುಷ್ಪ ಬೆಳೆಗಾರರು ನಾವು ಯಥೇಚ್ಛವಾಗಿ ಸಾಕಷ್ಟು ಜನ ನಾವು ಈಗಾಗಲೇ ಹಸಿರುಮನೆಗಳಲ್ಲಿ ಹೂಗಳನ್ನು ಬೆಳೀತಾ ಇದ್ದೀವಿ. ಅವರಕ್ಕೆ ಒಂದು ಉಪಯೋಗ ಆಗುವ ಒಂದು ನಿಟ್ಟಿನಲ್ಲಿ ನಾವು ಈ ದಿನ ಒಂದು ಪುಷ್ಪಗುಚ್ಛ ತಯಾರಿಕಾ ಒಂದು ತರಬೇತಿ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ವಿ. ಅದರ ಪ್ರಯುಕ್ತ ಎಲ್ಲ ನಮ್ಮ ಕೃಷಿಯ ಎಲ್ಲ ಹಸಿರುಮನೆ ಹೆಣ್ಣು ಮಕ್ಕಳು ಕೂಡ ಇವತ್ತು ಭಾಗಿಯಾಗಿದ್ದರು. ಬಹಳ ಸಂತೋಷದ ವಿಷಯ ಏನಪ್ಪ ಅಂದರೆ ವಿಶೇಷವಾಗಿ ಇವತ್ತು ಹೆಣ್ಣುಮಕ್ಕಳು ಜಾಸ್ತಿ ಸಂಖ್ಯೆಯಲ್ಲಿ ಬಂದಿದ್ದರು. ಅದೇ ರೀತಿ ನಮ್ಮ ತೋಟಗ ಎಲ್ಲ ಬೆಳೆಗಾರರು ಕೂಡ ಬಂದು ಭಾಗಿಯಾಗಿ ಇವತ್ತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆ ತರಬೇತಿಯಿಂದ ಬಹಳ ಅನುಕೂಲ ಆಗಿದೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ನಾನಂತೂ ತಿಳ್ಕೊಂಡು ಮತ್ತೆ 11/2/2025 ತಾರೀಕು ಮಂಗಳವಾರ ಅದೇ ಒಂದು ಆವರಣದಲ್ಲಿ ಇನ್ನೂ ಒಂದು ಏನು ಹೆಚ್ಚಿನ ಒಂದು ತಂತ್ರಜ್ಞಾನಗಳ ಒಬ್ಬ ತಜ್ಞರಿಂದ ಈ ತೋಟದ ಬೆಳೆಗಾರರಿಗೆ ಪುಷ್ಪ ಬೆಳೆಗಾರರಿಗೆ ಅನುಕೂಲವಾಗಲಿಂಥ ಒಂದು ಸಂಕೀರ್ಣವನ್ನು ಕೂಡ ಆಯೋಜಿಸಿದ್ದೀವಿ. ಇನ್ನು ಹೋದ ತಿಂಗಳು 8ನೇ ತಾರೀಕು ನಾವು ಕೆಲವು ರೈತರ ಜೊತೆಯಲ್ಲಿ ಪೂನಾ ಪ್ರವಾಸ ಮಾಡ್ಕೊಂಡು ಅಲ್ಲಿ ರೆಸಿಡೆನ್ಸಿ ಶೈನು ಒಂದು ಸಮಸ್ಯೆಯನ್ನು ಭೇಟಿಯಾಗಿ ಅಲ್ಲಿ ಒಂದಕ್ಕಂಥ ನಮ್ಮ ಏನು ಜರ್ಬಾರ್ ಆಗ್ಬೋದು, ಕ್ರಿಸಾಂತಮ್ ಆಗ್ಬೋದು, ಸೋಪಿ ಆಗ್ಬೋದು, ಮತ್ತು ಈ ಕಾರ್ನೇಷನ್ ಮುಂತಾದ ಗಿಡಗಳನ್ನು ಅವರು ಉತ್ಪತ್ತಿ ಮಾಡಿ ಅಂದರೆ ನರ್ಸರಿ ಮುಖಾಂತರ ಮಾಡಿ ಗಿಡಗಳನ್ನು ನಮ್ಮ ಎಲ್ಲ ಭಾಗದ ರೈತರಿಗೆ ಅವರು ಸಪ್ಲೈ ಮಾಡೋರಿದ್ದರು. ಅವರನ್ನು ಕೂಡ ನಾವು ಭೇಟಿಯಾಗಿ ಅಲ್ಲಿಯ ನಮ್ಮ ನ್ಯೂನತೆಗಳು ಏನಿತ್ತು ಗಿಡಗಳು ಕೊಡೋ ಮುಖಾಂತರ ಗಿಡಗಳ ಆರೋಗ್ಯ ಸ್ಥಿತಿ ಅವೆಲ್ಲನೂ ಮನದಟ್ಟು ಮಾಡಿ ಅವ್ರಿಗೂ ಕೂಡ ಒಂದು ವಿಚಾರಣೆಗೆ ಒಂದು ಶಿಬಿರವನ್ನು ಮಾತನಾಡಿ ಅಲ್ಲಿ ಎಲ್ಲ ಅನುಕೂಲವಾದ ರೀತಿಯಲ್ಲಿ ನಾವು ಮಾಡಿ ಅಲ್ಲಿ ಕೂಡ ಬಂದಿದ್ವಿ. ಅದೇ ರೀತಿ ನಮ್ಮ ರೈತರಿಗೆ ಉಪಯುಕ್ತವಾದಂಥ ಸಹ್ಯಾದ್ರಿ ಫಾರಂ ಕೂಡ ಕರ್ಕೊಂಡು ಹೋಗಿದ್ವಿ. ಅವೆಲ್ಲ ಉಪಯುಕ್ತವಾದಂಥ ಮಾಹಿತಿಗಳನ್ನೆಲ್ಲ ನೀಡಿಸ್ಕೊಂಡು ಒಂದು ಪ್ರವಾಸ ಮಾಡಿದ ರೀತಿಯಲ್ಲಿ ನಮ್ಮ ರೈತರನ್ನು ಕರ್ಕೊಂಡ್ಬಂದು ಈ ಎಲ್ಲ ಏಳಿಗೆಗೋಸ್ಕರ ನಮ್ಮ ಸಂಸ್ಥೆ ಏಳಿಗೆಗೋಸ್ಕರ ನಮ್ಮ ರೈತ ಬಾಂಧವರಿಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಈ ಏನು ಆನೇಕಲ್ ಹಸಿರುಮನೆ ಬೆಳೆಗಾರ ಸಂಘ ಸದಾ ಅವರ ಕ್ಷೇಮಾಭಿವೃದ್ಧಿಯಲ್ಲಿ ಅವರ ಯೋಗಕ್ಷೇಮಕ್ಕೋಸ್ಕರ ಅವರ ಅಭಿವೃದ್ಧಿಗೋಸ್ಕರ ದುಡಿತಾ ಇದೆ ಅಂಥೇಳಿ ನಾನು ಮಾತುಗಳನ್ನು ನಮಗೆ ಇದೆಲ್ಲ ಸಾಧ್ಯವಾಗಿರೋದು ನಮ್ಮ ಎಲ್ಲ ಸಂಘದ ರೈತ ಬಾಂಧವರಿಂದ ಹಾಗೆ ಸದಸ್ಯರಿಂದ ನಮ್ಮ ನಿರ್ದೇಶಕರಿಂದ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ನಮ್ಮ ಈ ಸಂಸ್ಥೆ ಹೋಗ್ತಾ ಇದೆ. ಅದಕ್ಕೆ ನಾನು ಎಲ್ಲರಿಗೂ ನಾನು ಚಿರುನಾಳಾಗಿ ಆಭಾರಿಯಾಗಿರ್ತೇನೆ ಅಂತ. ಆನೇಕಲ್ ತಾಲೂಕು ಹಸಿರುಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಹಲವು ಇದೇ ಥರ ಸೆಮಿನಾರ್ಗಳು ಆಯೋಜನೆ ಮಾಡ್ತಾ ಇರ್ತೀವಿ. ರೈತರಿಗೆ ಇದು ಉದ್ದೇಶ ಏನು ಅಂದರೆ ರೈತರಿಗೆ ಇದೊಂದು ಉಪಯೋಗ ಆಗಬೇಕು. ಒಂದು ಉಪಯೋಗ ಆದರೆ ಸಾಕು, ನಮ್ಗೆ ಅಷ್ಟೇ ಒಂದು ಇದರಿಂದ ಖುಷಿ. ಇದಕ್ಕೋಸ್ಕರ ನಾವು ಪ್ರತಿಯೊಂದು ಯಾವ ಥರ ಸೆಮಿನಾರ್ಸು, ಹಲವು ಟೆಕ್ನಾಲಜಿ ಸೆಮಿನಾರ್ಸು, ಆಮೇಲೆ ರೈತರಿಗೆ ಉಪಯೋಗ ಅಂತ ಇವು ಫಂಕ್ಷನ್ ಇದನ್ನೆಲ್ಲ ಮಾಡಿ ಅವರಿಗೆ ಪ್ರತಿಯೊಂದೂ ತಿಳಿಸೋ ಥರ ಹೊಸ ಬಗೆಯ ಯಾವ ಥರ ಬರುತ್ತೆ ಅಂತ ತಿಳಿಸೋದಕ್ಕೋಸ್ಕರನೇ ಈ ಸೆಮಿನಾರ್ಗಳು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವೇ ಬಗೆಯ ಸೆಮಿನಾರ್ಗಳು ಇದ್ದಾವೆ, ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ. ಇವತ್ತು ಒಂದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಮನೆಯಲ್ಲೇ ಒಂದು ಫಂಕ್ಷನ್ಗೆ ಹೋದರೆ ಹೂಗುಚ್ಛ ಯಾವ ಥರ ತಯಾರು ಮಾಡ್ಕೊಂಡು ಹೋಗಬೇಕು, ನಮ್ಮಲ್ಲಿ ಹಲವು ಬಗೆಯ ಹೂಗಳಿದ್ದಾವೆ, ಅದನ್ನು ಉಪಯೋಗಿಸ್ಕೊತಾ ಇಲ್ಲ. ಅದಕ್ಕೆ ನಾವೇ ತಯಾರು ಮಾಡಿಕೊಂಡು ಹೂಗುಚ್ಛಗಳನ್ನ ಫಂಕ್ಷನ್ಗೆ, ಪಾರ್ಟಿ ಹಾಲ್ಗೆ
ಈವೆಂಟ್ಸ್ಗೆ ತೊಗೊಂಡೋಗಲಿ ಪ್ರತಿಯೊಬ್ಬರೂ. ಆ ತೊಗೊಂಡೋಗೋ ಮುಖಾಂತರ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಬೆಳೆದಿರೋ ಹೂವುಗಳು ಯಥೇಚ್ಛವಾಗಿ ಖಾಲಿ ಆಗುತ್ತೆ. ಇದಕ್ಕೋಸ್ಕರ ಇದನ್ನು ಹೆಣ್ಮಕ್ಳು ಕಲೀಲಿ, ಎಲ್ಲರೂ ಇದೊಂದು ಸಹಾಯ ಆಗಲಿ ಅಂದ್ಬಿಟ್ಟಕ್ಕೋಸ್ಕರ ಇದು ಮಾಡಿದ್ದು. ಮುಂದಿನ ದಿನಗಳು ಇನ್ನೂ ಬೇರೆ ತರಹ ಇವೆಂಟ್ಸ್ನ ನಾವು ಟೆಕ್ನಾಲಜೀಸ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ದುಡಿತಾ ಇರ್ತೀವಿ ಈ ಸಂಸ್ಥೆಯ ಪರವಾಗಿ. ಆಮೇಲೆ ಎಸ್ಕಾರ್ಟ್ ಕುಬುಟೋ ಅವರು ನಮ್ಮ ಸಹಯೋಗಕ್ಕೆ ಬೆಂಬಲ ಕೊಟ್ಟು ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿಕೊಟ್ರು. ಎಲ್ಲರಿಗೂ ಧನ್ಯವಾದಗಳು. ಸೂರ್ಯೋದಯ ಟಿವಿಗೆ 24 ಟಿವಿಗೆ ನಮ್ಮ ಕಡೆಯಿಂದ ಹಸಿರುಮನೆ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ.